ಜಿಬಿಎ ಎಲೆಕ್ಷನ್ಗೆ ಕೌಂಟ್ ಡೌನ್ ಶುರುವಾಗ್ತಾ ಇದೆ. ಬೆಂಗಳೂರಿನ 5 ನಗರ ಪಾಲಿಕೆಗಳಿಗೆ ಚುನಾವಣೆ ಸನ್ನಿಹಿತವಾಯ್ತಾ? ಹಾಗಾದ್ರೆ ಯಾವ ಡೇಟ್ ಅಲ್ಲಿ? ಈಗಾಗಲೇ 369 ವಾರ್ಡ್ಗಳ ಟಿಕೆಟ್ ಆಕಾಂಕ್ಷಿಗಳಿಂದ ಅರ್ಜಿ ಸ್ವೀಕಾರ ಆಗಿದೆ. ಕೆಪಿಸಿಸಿಯಿಂದ ಅರ್ಜಿಯನ್ನ ಆಹ್ವಾನ ಮಾಡಿದ್ದಾರೆ ಅಧ್ಯಕ್ಷ ಡಿಕೆ ಶಿವಕುಮಾರ್. ಇದ್ರ ಬೆನ್ನಲ್ಲೇ ನಗರಾಭಿವೃದ್ಧಿ ಇಲಾಖೆಯಲ್ಲಿ ಮಹತ್ವದ ಬೆಳವಣಿಗೆ ಆಗ್ತಾ ಇದೆ. ಹಾಗಾದ್ರೆ ಇನ್ನೆರಡೇ ವಾರದಲ್ಲಿ ಪ್ರಕಟವಾಗುತ್ತಾ ಮೀಸಲಾತಿಯ ಅಂತಿಮ ಪಟ್ಟಿ ಅನ್ನುವ ಕುತೂಹಲ ಇದೆ. ಸುಪ್ರೀಂ ಆದೇಶದ ಪ್ರಕಾರ ಈ ತಿಂಗಳಲ್ಲೇ ಎಲೆಕ್ಷನ್ ಪ್ರಕ್ರಿಯೆ ಆರಂಭ ಆಗತ್ತಾ? ಡಿಸೆಂಬರ್ 25ರಂದು ಸುಪ್ರೀಂನಲ್ಲಿ ಜಿಬಿಎ ಎಲೆಕ್ಷನ್ ಅರ್ಜಿ ವಿಚಾರಣೆಗೆ ಬರುತ್ತೆ. ಅರ್ಜಿ ವಿಚಾರಣೆಯ ಒಳಗೆ ನಗರಾಭಿವೃದ್ಧಿ ಇಲಾಖೆ ಸಂಪೂರ್ಣ ಮಾಹಿತಿಯನ್ನು ಸಂಗ್ರಹ ಮಾಡ್ಕೊಂಡಿರ್ಬೇಕು. ಸೊ ಸದ್ಯದರಲ್ಲೇ ಅಂತೂ ಇಂತೂ ಬೆಂಗಳೂರಿಗೆ ಆಯಾ ವಾರ್ಡ್ಗಳಿಗೆ ಕಾರ್ಪೊರೇಟರ್ ಬರುವಂತಹ ಕಾಲ ಹತ್ರ ಬರ್ತಾ ಇದೆ. ಬಿಬಿಎಂಪಿ ಇದ್ದಿದ್ದು ಜಿಬಿಎ ಆಯ್ತು. ಇಡೀ ಬಿಬಿಎಂಪಿಯನ್ನ ಅಥವಾ ಬೆಂಗಳೂರಿನ ಒಂದೇ ಅಥಾರಿಟಿಯೊಳಗೆ ಮೇಂಟೈನ್ ಮಾಡಕ್ಕಾಗಲ್ಲ ಅಂತ 5 ಭಾಗಗಳಾಗಿ ವಿಂಗಡಣೆ ಮಾಡಿದ್ರು. ಬೆಂಗಳೂರು ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಅಂಡ್ ಸೆಂಟ್ರಲ್ ಅಂತ. ಈಗ ಇದಕ್ಕೆ ಎಲೆಕ್ಷನ್ ಯಾವಾಗ ಅನ್ನೋ ಕುತೂಹಲ ಇದೆಯಲ್ಲ, ಸದ್ಯದ್ರಲ್ಲೇ ಅದೆಲ್ಲದಕ್ಕೂ ಕುತೂಹಲಕ್ಕೆ ತೆರೆ ಬೀಳುವ ಸಾಧ್ಯತೆ ಇದೆ. ಕಾದು ನೋಡೋಣ. ಮೋರ್ ಡೀಟೇಲ್ಸ್ ನನ್ನ ಕಲಿಗೆ ಉಲ್ಲಾಸ್ ನೀಡ್ತಾರೆ. ಉಲ್ಲಾಸ್, ಯಾವಾಗ ಮುಹೂರ್ತ ಕೂಡ್ ಬರ್ಬೋದು? ಜಿಬಿಎ ಎಲೆಕ್ಷನ್ ಯಾವಾಗ ನಡಿಬಹುದು? ನಿರೀಕ್ಷೆಗಳು ಹೆಂಗ್ ಓಡಾಡ್ತಾ ಇದೆ? ಚರ್ಚೆ ಬಗ್ಗೆ ಡೀಟೇಲ್ಸ್ ಕೊಡೋದಾದ್ರೆ. ಇದೇ ಈಗಾಗಲೇ ರಾಜ್ಯ ಸರ್ಕಾರ ಅಂದರೆ ಕಾಂಗ್ರೆಸ್ ಜಿಬಿಎ ಚುನಾವಣೆ ಅಂದರೆ 369 ವಾರ್ಡ್ಗಳಿಗೆ ಚುನಾವಣೆಯನ್ನು ನಡೆಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮೊದಲ ಹಂತದ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದೆ. ಇತ್ತೀಚೆಗಷ್ಟೇ ಕೆಪಿಸಿಸಿ ಅಧ್ಯಕ್ಷರು ಆಗಿರುವಂತಹ DCM ಡಿಕೆ ಶಿವಕುಮಾರ್ ಯಾರು 369 ವಾರ್ಡ್ಗಳ ಟಿಕೆಟ್ ಆಕಾಂಕ್ಷಿಗಳಿದ್ದಾರೆ ಅವರಿಂದ ಅರ್ಜಿ ಸ್ವೀಕಾರವನ್ನು ಮಾಡುವಂಥ ಕೆಲಸವನ್ನು ಈಗಾಗಲೇ ಆರಂಭ ಮಾಡಿದ್ದಾರೆ. ಇದ್ರ ಬೆನ್ನಲ್ಲೇ ಸುಪ್ರೀಂ ಕೋರ್ಟ್ನಲ್ಲಿ ಇದೇ ತಿಂಗಳು 25ನೇ ತಾರೀಕು ಬೆಂಗಳೂರು ಅಂದರೆ ಬಿಬಿಎಂಪಿಯ 5 ಪಾಲಿಕೆಗಳಿಗೆ ಚುನಾವಣೆಗೆ ಸಂಬಂಧಪಟ್ಟಂತೆ ಅರ್ಜಿ ವಿಚಾರಣೆ ನಡೀತಾ ಇದೆ. ಅದ್ರ ಒಳಗಡೆ ನಗರಾಭಿವೃದ್ಧಿ ಇಲಾಖೆ ಸುಪ್ರೀಂ ಕೋರ್ಟ್ಗೆ ಒಂದು ಮಾಹಿತಿಯನ್ನು ಕೊಡಬೇಕಾಗುತ್ತೆ. ಈಗಾಗಲೇ ವಾರ್ಡ್ ವಿಂಗಡಣೆ ಆಗಿದೆ, ಮೀಸಲಾತಿ ಪಟ್ಟಿ ಒಂದೇ ಒಂದು ಬಾಕಿ ಇರುವಂಥದ್ದು, ಅದನ್ನು ಕೊಡುವಂಥ ಕೆಲಸವನ್ನು ನಗರಾಭಿವೃದ್ಧಿ ಇಲಾಖೆ ಮಾಡಬೇಕಾಗತ್ತೆ. ಸ್ವತಃ ಜಿಬಿಎ ಮುಖ್ಯ ಆಯುಕ್ತರು ಈ ಕುರಿತಂತೆ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಡಿಸೆಂಬರ್ ಅಂದರೆ ಈ ತಿಂಗಳು 25ನೇ ತಾರೀಕು ಏನು ಸುಪ್ರೀಂ ಕೋರ್ಟ್ನ ಅರ್ಜಿ ವಿಚಾರಣೆ ಬರುತ್ತೆ, ಆ ಒಂದು ಅರ್ಜಿ ವಿಚಾರಣೆ ಸಂದರ್ಭದ ಒಳಗಡೆ ಮೀಸಲಾತಿ ಪಟ್ಟಿಯನ್ನು ನಾವು ಕೊಡಬೇಕು ಅನ್ನುವಂಥ ಸಿದ್ಧತೆಗಳನ್ನು ಈಗಾಗಲೇ ನಾವು ಮಾಡ್ಕೊಂಡಿದ್ದೀವಿ ಅನ್ನುವಂಥ ಒಂದು ಮಾತನ್ನು ಹೇಳಿದ್ದಾರೆ. ಅಂದರೆ ಎಲ್ಲೋ ಒಂದು ಕಡೆ ಮೀಸಲಾತಿ ಪಟ್ಟಿಯನ್ನು ಅಧಿಕೃತವಾಗಿ ಪ್ರಕಟ ಮಾಡಿದ್ದೇ ಆದಲ್ಲಿ ಜಿಬಿಎನ ವ್ಯಾಪ್ತಿಯಲ್ಲಿ ಬರುವಂತಹ 5 ಪಾಲಿಕೆಗಳಿಗೆ ಅತಿ ಶೀಘ್ರದಲ್ಲೇ ಚುನಾವಣೆ ಆಗುತ್ತೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಮೂಲಗಳ ಪ್ರಕಾರ ಈ ವರ್ಷದ ಅಂತ್ಯಕ್ಕೆ ಅಂದರೆ ಜನವರಿ ಮೊದಲ ಅಥವಾ 2ನೇ ವಾರದಲ್ಲಿ ಈ ಕುರಿತಂತೆ ಒಂದು ನೋಟಿಫಿಕೇಶನ್ ಅನ್ನು ಹೊರಡಿಸುವಂಥ ಸಾಧ್ಯತೆಗಳಿದ್ದಾವೆ. ಚುನಾವಣಾ ಆಯೋಗನೂ ಕೂಡ ನಾವು ಅಂದರೆ ಮೀಸಲಾತಿ ಪಟ್ಟಿ ಆಗಿರ್ಬೋದು, ವಾರ್ಡ್ ವಿಂಗಡಣೆ ಪಟ್ಟಿಯನ್ನು ನಮಗೆ ಕೊಟ್ಟಿದ್ದೇ ಆದಲ್ಲಿ ನಾವು 6 ವಾರಗಳ ಒಳಗಡೆ ನಾವು ಬೆಂಗಳೂರಿನ ಅಂದರೆ 5 ಪಾಲಿಕೆಗಳ ಚುನಾವಣೆ ನಡೆಸ್ತೀವಿ ಅನ್ನುವಂಥ ಒಂದು ಅಫಿಡವಿಟ್ ಅನ್ನು ಸುಪ್ರೀಂ ಕೋರ್ಟ್ಗೆ ಕೊಟ್ಟಿರುವಂಥದ್ದು. ಉಳಿದಿರುವಂತಹ ಒಂದೇ ಒಂದು ಬಾಕಿ ಏನು ಅಂತಂದರೆ ವಾರ್ಡ್ ಮೀಸಲಾತಿ ಪಟ್ಟಿಯನ್ನು ಪ್ರಕಟ ಮಾಡಿದ್ದೇ ಆದಲ್ಲಿ ಅದಾದ ಬಳಿಕ ಅಂದರೆ ಇವತ್ತು ಮೀಸಲಾತಿ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದೇ ಆದರೆ 1 ವಾರಗಳ ಕಾಲ ಅದಕ್ಕೆ ಅಬ್ಜೆಕ್ಷನ್ಸ್ ಅನ್ನು ಕಾಲ್ಫಾರ್ಮ್ ಮಾಡಲಾಗುತ್ತೆ. ಅದಾದ ಬಳಿಕ ಅಂತಿಮವಾದಂಥ ಒಂದು ಮೀಸಲಾತಿ ಪಟ್ಟಿಯನ್ನು ಪ್ರಕಟ ಮಾಡಿ ಸುಪ್ರೀಂ ಕೋರ್ಟ್ಗೆ ಕೊಡುವಂಥ ಕೆಲಸವನ್ನು ಜಿಬಿಎ ಅಂದರೆ ನಗರಾಭಿವೃದ್ಧಿ ಇಲಾಖೆ ಮಾಡುತ್ತೆ. ಅದನ್ನು ಒಂದು ವೇಳೆ ಮೀಸಲಾತಿ ಪಟ್ಟಿಗೆ ಯಾವುದೇ ರೀತಿಯಾದಂಥ ತಕರಾರು ಬರಲಿಲ್ಲ ಅಂತಂದರೆ ಅದಾದ ಬಳಿಕ ಅಂದರೆ ಅಂತಿಮವಾಗಿ ಇಲ್ಲ ನೀವು ಇಂಥ ದಿವಸದ ಒಳಗಡೆ ನೀವು ಚುನಾವಣೆಯನ್ನು ನಡೆಸಿ ಅಂತೇಳಿ ಸುಪ್ರೀಂ ಕೋರ್ಟು ಚುನಾವಣಾ ಆಯೋಗಕ್ಕೆ ಒಂದು ಸೂಚನೆಯನ್ನು ಕೊಡುತ್ತೆ. ಆ ಒಂದು ಸೂಚನೆ ಆಧಾರದ ಮೇಲೆ ಮಾರ್ಚ್ನ ಅಂತ್ಯದ ಒಳಗಡೆ ಜಿಬಿಎನ 5 ಪಾಲಿಕೆಗಳಿಗೆ ಚುನಾವಣೆ ನಡೆಯುತ್ತೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಜೊತೆಗೆ ಈಗಾಗಲೇ ರಾಜ್ಯ ಸರ್ಕಾರನೂ ಕೂಡ ಹೇಳ್ತಾ ಇದೆ, ನಾವು ಬೇಕಾದಂಥ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದೀವಿ. 5 ಪಾಲಿಕೆ ಅಂದರೆ 369 ವಾರ್ಡ್ಗಳ ಗಡಿಯನ್ನು ಕೂಡ ಈಗಾಗಲೇ ಗಡಿಯನ್ನು ಈಗಾಗಲೇ ಅಂತಿಮಗೊಳಿಸಲಾಗಿದೆ. ಉಳಿದಿರುವಂಥದ್ದು ಒಂದೇ ಒಂದು ಮೀಸಲಾತಿ ಪಟ್ಟಿ. ಅದಕ್ಕೆ ಅಂದರೆ ರಾಜ್ಯ ಸರ್ಕಾರನೂ ಕೂಡ ಅಂದರೆ ಕಾಂಗ್ರೆಸ್ ಯಾರ್ಯಾರು 369 ವಾರ್ಡ್ಗಳ ಟಿಕೆಟ್ ಆಕಾಂಕ್ಷಿಗಳೇನಿದ್ದಾರೆ ಅವರಿಂದನೂ ಕೂಡ ಅರ್ಜಿ ಸ್ವೀಕಾರವನ್ನು ಮಾಡ್ತಾ ಇದೆ. ಅಂದರೆ ರಾಜ್ಯ ಸರ್ಕಾರ ಬೇಕಾದ ಚುನಾವಣೆಗೆ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದೆ. ಸುಪ್ರೀಂ ಕೋರ್ಟ್ ಏನು ಆದೇಶ ಬರುತ್ತೆ ಅದರ ಪ್ರಕಾರ ನಾವು ನಡ್ಕೊಳ್ತೀವಿ ಅನ್ನುವಂಥ ಒಂದು ಮಾತನ್ನ ರಾಜ್ಯ ಸರ್ಕಾರ ಹೇಳ್ತಾ ಇರುವಂಥದ್ದು. ವಿದ್ಯಾ, ಥ್ಯಾಂಕ್ ಯು ಉಲ್ಲಾಸ್ ಡೀಟೇಲ್ಸ್ಗೆ.